ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 3ನಲ್ಲಿ ಬರುವಂತಹ ಬ್ಲಾಕ್ 3ನ ಒಡ್ಡರಾಧನೆಯ ಬಗ್ಗೆ ಕೃತಿ, ಕರ್ತೃ, ಕಾಲ ಮತ್ತು ದೇಶ, ಹಾಗೆ ಒಡ್ಡರಾಧನೆ ಕೃತಿಯ ಮಹತ್ವ 13 ಘಟಕ 13 ಮತ್ತು ಘಟಕ 14ರ ಎರಡೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಸಲ ಏನಂದರೆ ನಾನು ಲೆಸನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಐ ಮೇಕೆ ಒಂದು ನೋಟ್ಸ್ ಮಾಡಿದ್ದೀನಿ ಅದ್ರ ಬಗ್ಗೆ. ಸೊ ಅದರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಸೊ ಸ್ಟಾರ್ಟ್ ದ ಲೆಸನ್. ಹಾಗೆ ಪರಿಚಯನ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ಒಡ್ಡರಾಧನೆ ಕನ್ನಡ ಸಾಹಿತ್ಯ ಅತ್ಯಂತ ಪ್ರಾಚೀನ ಮತ್ತು ಪ್ರಮುಖ ಗದ್ಯ ಕೃತಿಗಳಲ್ಲಿ ಒಂದಾಗಿದೆ. ಇದು ಜೈನ ಧರ್ಮದ ಆಧಾರದ ಮೇಲೆ ರಚಿಸಲ್ಪಟ್ಟಿರುವ ಕಥಾ ಸಂಕಲನವಾಗಿ ಇದು ಕನ್ನಡದಲ್ಲಿ ಗದ್ಯ ಸಾಹಿತ್ಯದ ಪ್ರಾರಂಭಿಕ ಹಂತವನ್ನು ಪ್ರತಿನಿಧಿಸುತ್ತದೆ. ಒಡ್ಡರಾಧನೆ ಎಂದರೆ ಒಡ್ಡರ್ ಆರಾಧನೆ ಅಥವಾ ಮಹನೀಯರ ಆರಾಧನೆ ಎಂಬ ಅರ್ಥ ನೀಡುತ್ತೆ. ಅರ್ಥ ಆಯ್ತಾ? ಸೊ ಫಸ್ಟ್ ಇವಾಗ ಕೃತಿಕಾರ ನೋಡೋಣ. ಒಡ್ಡರಾಧನೆಯ ಕೃತಿಕಾರನಾಗಿ ಶಿವಕೋಟಿ ಆಚಾರ್ಯ ಅವರನ್ನು ಪರಿಗಣಿಸಲಾಗುತ್ತೆ. ಅವರು ಜೈನ ಮುನಿಯಾಗಿದ್ದು ಧರ್ಮ ಪ್ರಚಾರಕ್ಕಾಗಿ ಕಥೆಗಳ ರೂಪದಲ್ಲಿ ಈ ಕೃತಿಯನ್ನು ರಚಿಸಿದರು. ಅವರ ಬರಹದಲ್ಲಿ ಸರಳತೆ ಮತ್ತು ಉಪದೇಶಾತ್ಮಕ ಗುಣಗಳು ಸ್ಪಷ್ಟವಾಗಿ ಕಾಣುತ್ತವೆ. ಸೆಕೆಂಡ್ ಒನ್, ಕೃತಿನಾಮ, ನೇಮ್ ಆಫ್ ದಿ ವರ್ಕ್. ಈ ಕೃತಿಯ ಹೆಸರು ಒಡ್ಡರಾಧನೆ. ಇದು 19 ಕಥೆಗಳ ಸಂಗ್ರಹವಾಗಿದ್ದು ಪ್ರತಿಯೊಂದು ಕಥೆಯು ಜೈನ ತತ್ವಗಳನ್ನು ಬೋಧಿಸುವ ಉದ್ದೇಶ ಹೊಂದಿದೆ. ನೆಕ್ಸ್ಟು ಕಾಲ. ಒಡ್ಡರಾಧನೆ ಸುಮಾರು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ರಚನೆಯಾಗಿದೆ ಎಂದು ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕನ್ನಡ ಸಾಹಿತ್ಯದ ಪ್ರಾರಂಭಿಕ ಗದ್ಯ ಕಾಲಕ್ಕೆ ಸೇರಿದೆ ಎನ್ನಬಹುದು. ಹಾಗೆ ದೇಶ ನೋಡೋದಾದರೆ, ಈ ಕೃತಿ ಕರ್ನಾಟಕದಲ್ಲಿ ರಚನೆಯಾಗಿದೆ. ಈ ಕಾಲದಲ್ಲಿ ಜೈನ ಧರ್ಮವು ಕರ್ನಾಟಕದಲ್ಲಿ ಬಹಳವಾಗಿ ಪ್ರಚಲಿತವಾಗಿತ್ತು. ಆದ್ದರಿಂದ ಜೈನ ಸಿದ್ಧಾಂತಗಳು ಈ ಕೃತಿಯಲ್ಲಿ ಪ್ರಮುಖವಾಗಿ ಕಾಣಿಸುತ್ತವೆ. ನಾನು ಏನಕ್ಕೆ ಅಂದರೆ ನಿಮಗೆ ಈ ನೋಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಂದರೆ, ಇದು ಅವೇನು ಲೆಸನ್ಗಿಂತ ಏಕೆಂದರೆ ಅಲ್ಲಿ ಸ್ವಲ್ಪ ವಿಷಯನ ತುಂಬ ಲಾರ್ಜಾಗಿ ತಿಳಿಸಿಕೊಟ್ಟಿರುವಂಥದ್ದು ಫಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಅದು ಬೇಡ, ನಿಮಗೂ ಬೋರ್ ಆಗೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ. ಹಾಗೆ ನಾನು ಟೆಕ್ಸ್ಟ್ ಬುಕ್ 3, 4, 5 ಈ ಒಂದು 3 ಟೆಕ್ಸ್ಟ್ ಬುಕ್ಕಿನ ಪ್ರತಿಯೊಂದು ಲೆಸನ್ನಿನ ಕ್ವಶನ್ ಆನ್ಸರ್ಸ್ನ ನಾನು ಈ ಒಂದು ಬರೆದಿಟ್ಕೊಂಡಿದ್ದೇನೆ. ನಾನು ಬರೆದಿಟ್ಕೊಂಡಿಲ್ಲ ಅಂತಂದರೆ ಕೃತಿ ಏನಪ್ಪ ಇದರಲ್ಲೇ ಬರುವಂತಹ ಗದಯುದ್ಧದಲ್ಲೇ ಒಡ್ಡರಾಧನೆಯಲ್ಲೇ ಬರುವಂಥ ಬ್ಲಾಕ್ 3ನಲ್ಲಿ ಕಥೆಗಳು ಬರುತ್ತೆ ನಿಮಗೆ. ಕಾರ್ತಿಕ ಋಷಿ ಮತ್ತು ವಿದ್ಯುಚ್ಛೂರನ ಕಥೆ, ಅವೆರಡೂ ಕೂಡ ನಾನು ಅದು ಬರೆದಿಲ್ಲ. ಹಾಗೆ 4ಥಲ್ಲೂ ಕೂಡ ಅದನ್ನು ಕೂಡ ನಾನು ಬರೆದಿಲ್ಲ. ಯಾಕಂದರೆ ಅದು ನಾವು ಟೆಕ್ಸ್ಟ್ ಬುಕ್ಕಲ್ಲೇ ನಾವು ಓದಿ ನಾವು ಆರಾಮಾಗಿ ಎಕ್ಸಾಮಲ್ಲಿ ಬರೀಬಹುದು. ಸೊ ಅದು ನೋ ನೀಡ್ ನೋಟ್ಸ್ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ, ಸೊ ಇನ್ನು ಮಿಕ್ಕಿದೆಲ್ಲನೂ ಕೂಡ ನಾನು ನೋಟ್ಸ್ ಮಾಡಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಸ್ ಮಾಡ್ಕೋಬೋದು ನಿಮಗೆ ಬೇಕಿದ್ದಲ್ಲಿ. ಆಯಿತಾ? ಸೊ ಮುಂದುವರ್ಸೋಣ. 5th ಒನ್, ಕೃತಿಯ ಸ್ವರೂಪ, ನೇಚರ್ ಆಫ್ ದಿ ವರ್ಕ್. ಒಡ್ಡರಾಧನೆ ಒಂದು ಗದ್ಯ ಕೃತಿಯಾಗಿರುತ್ತೆ. ಇದರಲ್ಲಿ 19 ಕಥೆಗಳಿರುತ್ತೆ. ಪ್ರತಿಯೊಂದು ಕಥೆಯು ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಸಾರುತ್ತವೆ. ಹಾಗೆ ಕಥೆಗಳ ಮೂಲಕ ಜೀವಿತವಾದ ಸತ್ಯಗಳು ಮತ್ತು ಧರ್ಮದ ಮಹತ್ವವನ್ನು ವಿವರಿಸಲಾಗಿದೆ. ನೆಕ್ಸ್ಟ್, ಕೃತಿಯ ವಿಷಯ. ಒಡ್ಡರಾಧನೆಯ ಕಥೆಗಳು ಮುಖ್ಯವಾಗಿ ಜೈನ ಧರ್ಮದ ತತ್ವಗಳನ್ನು ಒಳಗೊಂಡಿವೆ. ಅಹಿಂಸೆ ಅಂದರೆ ಹಿಂಸೆ ಇಲ್ಲದ ಜೀವನ, ಸತ್ಯ, ತ್ಯಾಗ, ಸಂಯಮ, ಮೋಕ್ಷ ಪ್ರಾಪ್ತಿ. ಈ ಕಥೆಗಳಲ್ಲಿ ಸಾಮಾನ್ಯ ಜನರು, ರಾಜರು, ಸಾಧುಗಳು ಮುಂತಾದ ಪಾತ್ರಗಳು ಕಾಣಿಸಿಕೊಂಡು ತಮ್ಮ ಜೀವನದಲ್ಲಿ ಧರ್ಮವನ್ನು ಹೇಗೆ ಅನುಸರಿಸುತ್ತಾರೆ ಎಂಬುದನ್ನು ವಿವರಿಸಲಾಗಿದೆ. ನೆಕ್ಸ್ಟು, ಒಡ್ಡರಾಧನೆಯ ಕೃತಿಯ ಮಹತ್ವವನ್ನು ನೋಡಬಹುದು. ಇಂಪಾರ್ಟೆನ್ಸ್ ಆಫ್ ದಿ ವರ್ಕ್. ಕನ್ನಡದ ಮೊದಲ ಗದ್ಯ ಕೃತಿ. ಒಡ್ಡರಾಧನೆಯ ಕನ್ನಡ ಸಾಹಿತ್ಯದಲ್ಲಿ ಪ್ರಥಮ ಗದ್ಯ ಕೃತಿ ಎಂದು ಪರಿಗಣಿಸಲಾಗುತ್ತದೆ. ಇದು ಕನ್ನಡ ಗದ್ಯ ಸಾಹಿತ್ಯಕ್ಕೆ ಮೂಲಭೂತ ನೆಲೆ ನೀಡಿದೆ. ಜೈನ ಧರ್ಮದ ಪ್ರಚಾರ. ಈ ಕೃತಿ ಜೈನ ಧರ್ಮದ ತತ್ವಗಳನ್ನು ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಕಥೆಗಳ ಮೂಲಕ ಪರಿಚಯಿಸುತ್ತದೆ. ನೈತಿಕ ಶಿಕ್ಷಣ. ಪ್ರತಿ ಕಥೆಯಲ್ಲಿಯೂ ಜೀವನದ ಮೌಲ್ಯಗಳು ಮತ್ತು ನೈತಿಕತೆಗಳನ್ನು ಕಲಿಸುವ ಸಂದೇಶ ಇದೆ. ಸರಳ ಭಾಷಾ ಶೈಲಿ. ಈ ಕೃತಿಯಲ್ಲಿ ಬಳಸಿರುವ ಕನ್ನಡವು ಸರಳವಾಗಿದ್ದು ಸಾಮಾನ್ಯ ಸುಲಭವಾಗಿ ಅರ್ಥವಾಗುತ್ತೆ. ಇತಿಹಾಸದ ದಾಖಲೆ. ಆ ಕಾಲದ ಸಮಾಜ, ಸಂಸ್ಕೃತಿ ಮತ್ತು ಧಾರ್ಮಿಕ ಜೀವನದ ಬಗ್ಗೆ ತಿಳಿಯಲು ಈ ಕೃತಿ ಮಹತ್ವ ಮೂಲವಾಗಿದೆ. ಅಂದರೆ ಒಡ್ಡರಾಧನೆಯದು. ಕಥಾ ಸಾಹಿತ್ಯದ ಬೆಳವಣಿಗೆ. ಒಡ್ಡರಾಧನೆ ಕನ್ನಡದಲ್ಲಿ ಕಥಾ ಸಾಹಿತ್ಯದ ಬೆಳವಣಿಗೆಗೆ ದಾರಿ ತೋರಿದ
ಕೃತಿಯಾಗಿರುತ್ತೆ. ಹಾಗೆ 7th ಒನ್ ಶೈಲಿ. ನಾನಿಲ್ಲಿ ಮಿಸ್ಸಾಗಿ 8 ಅಂತ ಹಾಕ್ಬಿಟ್ಟಿದ್ದೀನಿ. ಸೊ ಅಡ್ಜಸ್ಟ್ 9th ಒನ್ ಶೈಲಿ, ಸರಳ ಮತ್ತು ಸುಗಮ ಕನ್ನಡ. ಉಪದೇಶಾತ್ಮಕ ಧೋರಣೆ, ಕಥೆ ರೂಪದಲ್ಲಿ ತತ್ವಬೋಧನೆ, ನೈತಿಕ ಸಂದೇಶಗಳೊಂದಿಗೆ ಅಂತ್ಯ. 8th ಒನ್ ಉದಾಹರಣೆಗಳ ಲಕ್ಷಣವನ್ನು ನೋಡ್ಬೋದು. ಒಡ್ಡರದೆನೆಯ ಕಥೆಗಳಲ್ಲಿ ಧರ್ಮವನ್ನು ಪಾಲಿಸಿದವರು ಯಶಸ್ವಿಯಾಗುತ್ತಾರೆ, ಲೋಭ ಅಹಂಕಾರದಿಂದ ಪತನವಾಗುತ್ತದೆ, ತ್ಯಾಗ ಮತ್ತು ಸತ್ಯದ ಮಹತ್ವವನ್ನು ತೋರಿಸಲಾಗುತ್ತೆ, ಹಾಗೆ ತಿಳ್ಕೊತಾರೆ. ಹಾಗೆ ಲಾಸ್ಟ್ ಸಮಾರೋಪ ಕನ್ಕ್ಲೂಷನ್. ಒಡ್ಡರದನೆ ಕನ್ನಡ ಸಾಹಿತ್ಯದಲ್ಲಿ ಅತಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇದು ಕೇವಲ ಕಥಾ ಸಂಕಲನವಾಗದೆ ಧರ್ಮ, ನೈತಿಕತೆ ಮತ್ತು ಜೀವನದ ಮೌಲ್ಯಗಳನ್ನು ಸಾರುವ ಮಹತ್ವದ ಕೃತಿ. ಕನ್ನಡ ಗದ್ಯ ಸಾಹಿತ್ಯದ ಆರಂಭವನ್ನು ಸೂಚಿಸುವ ಈ ಕೃತಿ ಇಂದಿಗೂ ತನ್ನ ಮಹತ್ವವನ್ನು ಕಳೆದುಕೊಂಡಿಲ್ಲ. ಸೊ ಕೃತಿಕಾರ ಶಿವಕೋಟಿಚಾರ್ಯ, ಕೃತಿನಾಮ ಒಡ್ಡರಾಧನೆ. ಒಡ್ಡರಾಧನೆಯ ಕೃತಿಕಾರ ಯಾರು? ಶಿವಕೋಟಿ ಆಚಾರ್ಯರು. ಅವರ ಕಾಲ ಕ್ರಿಸ್ತ 9ನೇ ಶತಮಾನ. ದೇಶ ಕರ್ನಾಟಕ. ಹಾಗೆ ಮಹತ್ವ, ಕನ್ನಡದ ಮೊದಲ ಗದ್ಯ ಕೃತಿ, ಜೈನ ಧರ್ಮದ ಪ್ರಚಾರ, ನೈತಿಕ ಮೌಲ್ಯಗಳ ಬೋಧನೆಯನ್ನು ನಾವು ಒಡ್ಡರಾಧನೆಯಲ್ಲಿ ನೋಡಬಹುದು. ಸೊ ನೋಡಿದ್ರಲ್ಲ, ಇಷ್ಟೇ ಒಡ್ಡರಾಧನೆಯ ಬಗ್ಗೆ. ಇನ್ನಷ್ಟು ನಿಮಗೆ ಮಾಹಿತಿ ತಿಳ್ಕೋಬೇಕು, ಎಕ್ಸಾಮ್ ಬರೀಲಿಕ್ಕೆ ಎಕ್ಸಾಮ್ ಕೇಳಿದಾಗ ಇಷ್ಟು ಸಾಕು, ಇಷ್ಟು ತಿಳ್ಕೊಂಡ್ರೆ ಎಲ್ಲ ನಮ್ಗೆ ನಾವು ತಿಳ್ಕೋಬೇಕು ಅಂತಂದರೆ ನೀವು ಟೆಕ್ಸ್ಟ್ ಬುಕ್ನಲ್ಲಿ ತಿಳ್ಕೊಬಹುದು. ಅಥವಾ ನಿಮಗೆ ಟೆಕ್ಸ್ಟ್ ಬುಕ್ ಸಿಕ್ಕಿಲ್ಲ ಅಂತಂದ್ರೂ ಏನೂ ತಲೆ ಕೆಡಿಸ್ಕೋಬಿಡಿ. ನಿಮಗೆ ಆ್ಯಪ್ ಇದೆಯಲ್ಲ, KSOA ಆ್ಯಪ್ನಲ್ಲಿ SLM ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಕ್ವಶನ್ ಪೇಪರು ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಹಾಗೆ ಟೆಕ್ಸ್ಟ್ ಬುಕ್ಕನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಕತೆಗಳಲ್ವಾ. ಸೊ ಎರಡೂ ಕೂಡ ವಿದ್ಯುತ್ ಚೋರನ ಕತೆ ಮತ್ತು ಕಾರ್ತಿಕ ಋಷಿಯ ಕತೆ, ಎರಡರಲ್ಲಿ ನೀವು ಒಂದನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ ನೀವು ಎಕ್ಸಾಮಲ್ಲಿ 10/10 ನೀವು ತಗೋಬೋದು ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.